ಏನ್ ಗಂಗಾ, ಜೈ ಜೊತೆ ಕಾಂಪ್ರಮೈಸ್ ಆಗಿ ಸಂಸಾರ ಮಾಡು ಅಂದ್ರೆ ತಲೆ ಮೇಲೆ ನೀನೇ ಇನ್ನೊಂದು ಕಷ್ಟ ತಂದ್ಕೊಂಡ್ಯಲ್ಲ. ನಾನೇನ್ ಮಾಡ್ಲಿ ಮೇಡಮ್, ಆ ಮಲ್ಲಿಕಾ ಇವರಿಬ್ರು ಚಿಕ್ಕವರಿಂದ ಫ್ರೆಂಡ್ಸ್ ಅಂತೆ. ಇಬ್ರು ಸೇರಿ ಏನೋ ಸಿಕ್ ಯೂನಿಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಹೌದು, ಜೈ ನನಗ್ ಕಾಲ್ ಮಾಡಿ ಹೇಳ್ದ. ಆದ್ರೆ ಅವಳನ್ ಯಾಕೆ ನೀನ್ ಇರೋದಕ್ ಬಿಟ್ಟೆ? ಆ ಮನೆಯವ್ರು ಕೂಡ ಹೇಳ್ ನೋಡಿದ್ರು ಮೇಡಮ್, ಅವ್ರೇನೋ ಕವರ್ ಮಾಡಿದ್ರು. ಸರಿ ಬಿಡು, ನಾನ್ ಹೇಳ್ ನೋಡ್ತೀನಿ. ಇಷ್ಟಕ್ಕೂ ಜೈಯಲ್ಲಿ ಮಲ್ಲಿಕಾ, ಹಾ, ಈ ಡ್ರೆಸ್ ನೋಡು ಹೇಗಿದೆ, ಚೆನ್ನಾಗಿದೆ. ಟ್ರೈ ಮಾಡ್ತೀಯಾ? ಓಕೆ ಜೈ. ಜಸ್ಟ್ ಎ ಮಿನಿಟ್. ಹಲೋ. ಹಾ ಅಂಕಲ್, ನಮ್ ಮೇಡಮ್ ಈಗ ಒಂದ್ ಒಳ್ಳೆ ಡ್ರೆಸ್ ತೋರಿಸಿ. ಸರಿ ಇರು, ನಾನ್ ಮಾತಾಡ್ತೀನಿ. ಕಾಲ್ ಕಟ್ ಆಯ್ತಲ್ಲ. ಹಲೋ ಜೈ. ಹಾಯ್ ಆಂಟಿ, ನೀವೇನ್ ಇಲ್ಲಿ? ನಿನ್ ಕಾರ್ ನೋಡ್ ಬಂದೆ. ನೀನ್ ಮಾಡ್ತಿರೋದು ಯಾವ್ದು ಸರಿ ಇಲ್ಲ ಜೈ. ಆಲ್ರೆಡಿ ನಿನಗ್ ತುಂಬಾ ಬಿಸ್ನೆಸ್ ಇದೆ. ಇವಾಗ ಇನ್ನೊಂದ್ ಸಿಕ್ ಯೂನಿಟ್ ಅಗತ್ಯ ಏನಿದೆ? ನಿಮ್ ಕ್ವಶನ್ ಸ್ಟ್ರೈಟ್ ಆಗಿಲ್ಲ ಆಂಟಿ. ಮಲ್ಲಿ ಬಗ್ಗೆ ಕೇಳ್ತಿದ್ದೀರಾ ಅಂತ ಅರ್ಥ ಆಯ್ತು. ಅವಳು ನನ್ನ ಫ್ರೆಂಡ್. ನನ್ ಫ್ರೆಂಡ್ ಕಷ್ಟದಲ್ಲಿದ್ರೆ ಹೆಲ್ಪ್ ಮಾಡಬಾರ್ದಾ? ಆದ್ರೆ ನಿತ್ಯಗೆ ಸ್ಟ್ರೆಸ್ ಆಗ್ತಿದೆ. ಅವಳಿಗೆ ಮನಶಾಂತಿ ಇಲ್ದೇ ಇರೋ ಹಾಗೆ ಮಾಡ್ತಾ ಇದ್ದೀರಾ. ಯಾರ ಆಂಟಿ ಮನಶಾಂತಿ ಇಲ್ದಿರೋ ಹಾಗೆ ಮಾಡಿದ್ದು? ಅವಳ ನಾನಾ? ಜೈ ಪ್ಲೀಸ್ ಜೈ. ನಾನ್ ಮಾಡಿದ ತಪ್ಪು ಅನ್ನೋದ್ರ ಬದಲು ಯಾರು ತಪ್ಪು ಮಾಡಿದ್ದು ಅಂತ ಮೊದಲು ತಿಳ್ಕೊಳ್ಳಿ. ಸ್ಟಾರ್ಟ್ ಮಾಡಿದವ್ರು ಯಾರು ಅದನ್ನು ಯೋಚನೆ ಮಾಡಿ. ಆದ್ರೂ ಹಾಗಲ್ಲ ಜೈ, ಒಂದ್ಸಲ ನಾನು ಇಲ್ಲ ಆಂಟಿ. ಅತ್ತೆ, ರೂಪ ಇಲ್ಲೇ ಇದ್ದಾಳೆ. ಎಲ್ಲೋ? ಅಲ್ಲಿ ನೋಡು. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ವರ್ಕೆ ನಿಮ್ ಕಾರ್ ನೋಡ್ತೆ, ಒಳಗಿರ್ತೀರಾ ನೀವು ಅಂತ ಬಂದೆ. ನಿನ್ನೆ ತುಳಸಿ ಕಾಣಿಸಿದ್ಲು ಅಂತ ನಿನಗ್ ಫೋನ್ ಬಂದಿತ್ತಲ್ಲ, ಸಿಕ್ಕದ್ಲಾ? ಇಲ್ಲ ಮೇಡಮ್, ಮಿಸ್ ಆದ್ಲು. ಮಿಸ್ ಆಗಿಲ್ಲ ಬಾಲು. ಇವಳಿಗೇನಾದ್ರೂ ಅತ್ತೆ ನಂತವಿರೋದು ಗೊತ್ತಾಗೋಯ್ತಾ? ಆ ತುಳಸಿ ಬೇರೆಲ್ಲೂ ಮಿಸ್ ಆಗಿಲ್ಲ, ಇಲ್ಲೇ ಇದ್ದಾಳೆ. ಇಲ್ಲ ಮೇಡಮ್, ಇಲ್ಲೇ ನಾನು ಅವಳನ್ನ ನೋಡ್ದೆ. ಯಾರನ್ನ ನೋಡಿ ಅವಳು ಅನ್ಕೊಂಡಿರ್ಬೇಕು ಮೇಡಮ್. ನನ್ಗಿನ್ನೂ ಕಣ್ ಸರಿಯಾಗಿದೆ ಬಾಲು. ಖಂಡಿತ ನಾನು ಅವಳನ್ನೇ ನೋಡಿದ್ದು. ಪ್ರಾಬ್ಲಮ್ ಏನು ಅಂದ್ರೆ ಗಂಗಾ ಕೂಡ ಇಲ್ಲೇ ಇದ್ದಾಳೆ. ಇಬ್ರು ಸಿಗ್ಬಾರ್ದು. ಸಿಕ್ಕಿದ್ರೆ ನಮ್ ಕತೆ ಮುಗೀತು. ಮ್ಯಾನೇಜರ್, ಏನಾಯ್ತು ಮೇಡಮ್? ಒಂದ್ 10 ನಿಮಿಷದ ತನಕ ಶಾಪಿಂಗ್ ಮಾಲ್ ಇಂದ ಯಾರು ಹೊರಗಡೆ ಹೋಗದಿರೋ ಹಾಗೆ ನೋಡ್ಕೊಳ್ಳಿ ಪ್ಲೀಸ್. ಆಗ್ಲಿ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ಸಾರಿ ಮೇಡಮ್, ನಿಮ್ಮನ್ನು ಹೀಗ್ ನೋಡಿ ಹೊಗಳ್ದೇ ಇರೋಕ್ಕಾಗಿಲ್ಲ ಮೇಡಮ್. ನೀವು ಸ್ವರ್ಗದಿಂದ ನೇರ ನಮ್ಮ ಶಾಪ್ಗೆ ಇಳಿದು ಬಂದಿರೋ ದೇವಕನ್ಯೆ ತರ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್, ನೀವೇನು ಅನ್ಕೊಳ್ದಿದ್ರೆ ನೀವು ನಮ್ಮ ಶಾಪಿಂಗ್ ಮಾಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀರಾ? ನಾನಾ? ಅಬ್ಬಾ, ಹೌದು ಮೇಡಮ್,
ಓಹೋ, ನಿಮ್ಮನ್ ಮೀರ್ಸೋ ಸೆಲೆಬ್ರಿಟಿನ ನಾ ಇಲ್ಲಿವರೆಗೂ ನೋಡೇ ಇಲ್ಲ ಮೇಡಮ್. ಯಾಕೆ ನಮ್ ಮೇಡಮ್ ಕಾಣಿಸಲ್ವಾ? ನುಗ್ಗೆಕಾಯಿ ಮುಖದವನೇ, ನಮ್ ಮೇಡಮ್ ದೇವಕನ್ಯೆ ಆಗಿದ್ರೆ ನಿಮ್ ಮೇಡಮ್ ದೃಷ್ಟಿಗೊಂಬೆ ಆಗಿದ್ದಾರೆ. ಮತ್ತೆ ಹೆಂಗ್ ಕಾಣುತ್ತೆ? ಪ್ಲೀಸ್ 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 ಮೇಡಮ್, ಅಯ್ಯೋ, ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕೆ ಒಪ್ಕೊಳ್ಳಿ ಮೇಡಮ್. ನನಗೇನೋ ಅಭ್ಯಂತರ ಇಲ್ಲ, ಆದ್ರೆ ನನ್ ಗಂಡನ್ ಕೇಳ್ಬೇಕು. ಸರ್ ಪ್ಲೀಸ್, ಸರ್ ಪ್ಲೀಸ್ ದಯವಿಟ್ಟು ಒಪ್ಕೊಳ್ಳಿ ಸರ್. ಬಾಲು, ಗಂಗಾ, ಒಂದ್ ವೇಳೆ ತುಳಸಿ ಟ್ರಯಲ್ ರೂಮಲ್ಲಿ ಏನಾದ್ರೂ ಬಚ್ಚಿಟ್ಕೊಂಡಿರ್ತಾಳ? ಅತ್ತೆ, ಇನ್ ನಿನ್ ಕತೆ ಮುಗೀತು. ಗಂಗಾ, ನಾನೇ ನಿಮ್ಮಮ್ಮ. ನಿನ್ಗೊಂದ್ ಸತ್ಯ ಹೇಳ್ಬೇಕೆ? ರೂಪನ್ ಬಗ್ಗೆ ಸತ್ಯ ಹೇಳ್ಬೇಕು. ನಾವು ಭೇಟಿ ಮಾಡ್ಬೇಕೆ? ತಪ್ಪಿಸ್ಕೊಂಡ್ಲು. ಅವಳು ಎಲ್ಲೇ ಹೋದ್ರೂ ಎಂಟ್ರೆನ್ಸ್ ಹತ್ರ ಬರ್ಲೇಬೇಕಲ್ವಾ? ಅತ್ತೆ, ಅವಳಲ್ಲೇ ಅವಳೆ, ಈಗೇನ್ ಮಾಡೋದು? ಅತ್ತೆ, ನೀನು ಅವ್ರ ಹಿಂದೆನೆ ಹೋಗತ್ತೆ. ಹಾ, ಹೋಗು ಹೋಗು.
ಜೈ ಜೈ ನೋಡಿದ್ಯಾ ಜೈ ಎಲ್ರ ಕಣ್ಣನ್ನು ತನ್ ಕಡೆಗೆ ಹೇಗ್ ತಿರುಗಿಸ್ಕೊಂಡ್ಲು ಅಂತ. ಮನುಷ್ಯರ ಮಧ್ಯೆ ದೇವತೆ ತರ ಬಿಲ್ಡಪ್ ಕೊಡ್ತಾಳೆ. ಆ ಡ್ರೆಸ್, ಆ ಮೇಕಪ್ ಎಲ್ಲ ಬೇಕು ಅಂತ ಮಾಡ್ತಿದ್ದಾಳೆ. ಎಲ್ಲರ ಅಟೆನ್ಷನ್ ತನ್ ಕಡೆನೇ ಇರ್ಬೇಕು ಅಂತ ಹಠ. ಇದು ನಮ್ ಕಂಪ್ನಿ ಇನಾಗ್ಯುರೇಷನ್ ಫಂಕ್ಷನ್ ತರ ಇಲ್ಲ, ಅವ್ಳ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋ ತರ ಇದೆ. ಟೂ ಮಚ್ ಅಲ್ವಾ? ಎಸ್. ಮೇಡಮ್, ಸರ್ ಮತ್ತೆ ನಿಮ್ದು ಸ್ಟಿಲ್ಸ್ ತೆಗಿಬೇಕು. ಪ್ಲೀಸ್ ಕಮ್. ಓಕೆ ಸರ್, ಇಲ್ಲಿ ಬನ್ನಿ ಸರ್. ಮೇಡಮ್ ಪಕ್ಕ ನಿಂತ್ಕೊಳ್ಳಿ. ಯಾಕೆ? ನೀವಿಬ್ರು ಜೊತೆಗೆ ಫೋಟೋ ತೆಗಿಬೇಕು ಸರ್. ಬೇಕಾಗಿಲ್ಲ. ಅದೇನ್ ಸರ್, ನೀವು ಜೋಡಿಯಾಗಿ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವಳ ಫೋಟೋ ತೆಗ್ದೆ ಅಲ್ವಾ, ಸಾಕು. ಇದೇನು ನಮ್ ವೆಡ್ಡಿಂಗ್ ಆನಿವರ್ಸರಿ ಫಂಕ್ಷನ್ ಅಲ್ಲ, ನನ್ನ ನ್ಯೂ ಕಂಪನಿ ಇನಾಗ್ರೇಷನ್. ಮೈಂಡ್ ಇಟ್. ಸಾರಿ ಸರ್. ನಿನಗೆ ಹೊಡೆಯೋಣ ಅನ್ನೋಷ್ಟು ಕೋಪ ಬರ್ತಿದೆ. ಹೊಡಿಯೋದಾದ್ರೆ ಹೊಡೀರಿ, ನನ್ ಮೇಲೆ ಕೈ ಮಾಡೋ ಹಕ್ಕು ನಿಮಗಿದೆ. ಆದ್ರೆ ನಾನ್ ಮಾಡಿರೋ ತಪ್ಪೇನೋ ಹೇಳಿ. ನೀನೇನ್ ಮಾಡಿದ್ಯೋ ನಿನಗೆ ಗೊತ್ತಿಲ್ವಾ? ನನ್ನ ಹೆಸರು ಕಿತ್ಕೊಂಡೆ, ನನ್ನ ಫ್ಯಾಮಿಲಿ ಕಿತ್ಕೊಂಡೆ, ನನ್ನ MD ಪೋಸ್ಟ್ ಅಲ್ಲಿ ಇದ್ದ ಚೇರ್ನ ಕಿತ್ಕೊಂಡಿದ್ಯಾ. ಕೊನೆಗೆ ನನ್ನ ಮನಶಾಂತಿ ಕೂಡ ಕಿತ್ಕೊಂಡಿದ್ಯಾ. ಇನ್ನೇನಿದೆ ಅಂತ ಮತ್ತೆ ಬಂದೆ. ನೀನ್ ತಗೊಳ್ಳೋದಕ್ಕೆ ನನ್ನ ಪ್ರಾಣ ಬಿಟ್ರೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ಅದು ಬೇಕಾ ಹೇಳು? ನನ್ನ ಟೈಮ್ ಹೇಗೂ ವೇಸ್ಟ್ ಆಯ್ತು, ನನ್ನ ಲೈಫ್ ಕೂಡ ವೇಸ್ಟ್ ಆಯ್ತು ಅಂತ ಅನ್ಕೊಂಡು ಸತ್ತೋಗ್ತೀನಿ. ಎಲ್ಲಿಗೆ ಹೋಗ್ತೀರಾ ರೀ? ನೀವ್ ಹೋಗ್ತೀನಿ ಅಂದ್ರೆ ನಾನ್ ಬಿಡ್ತೀನ ಹೇಳಿ? ಬಿಡಲ್ವೇ? ನನ್ನ ಜಿಗಣೆಯಾಗಿ ಹಿಡ್ಕೊಂಡು ನನ್ನ ರಕ್ತನ ಹೀರಿ ನನ್ನ ಕತೆ ಮುಗಿಸೋವರೆಗೂ ನಿನಗೆ ಸಮಾಧಾನ ಆಗಲ್ಲ. ಯಾಕ್ರಿ ಅಷ್ಟು ದೊಡ್ಡ ದೊಡ್ಡ ಮಾತು? ನಾನ್ ಏನ್ ಮಾಡ್ದೆ ಅಂತ? ಎಷ್ಟು ಅಮಾಯಕರಂಗ್ ಆಡ್ತೀಯೇ. ನನ್ನ ಝೀರೋ ಮಾಡ್ದೆ, ಬೇರೆಯವ್ರ ಜೊತೆ ಕೈ ಜೋಡಿಸೋ ಹೋಗ್ ಮಾಡ್ದೆ. ಕೊನೆಗೆ ನನ್ನ ದಾರಿನ ನಾನು ನೋಡ್ಕೊಳ್ಳೋಣ ಅಂತ ಬಂದ್ರೆ ಇಲ್ಲೂ ಬಂದಿದ್ಯಾ. ಎಲ್ಲರನ್ನೂ ಆಕ್ಯುಪೈ ಮಾಡಿದ್ಯಾ. ಎಲ್ಲರೂ ನಿನ್ನನ್ನು ಹೊಗಳ್ತಿದ್ದಾರೆ. ನಾನ್ ಏನು ಇಲ್ದವನಾಗಿದ್ದೀನಿ. ಸೂರ್ಯ ವಂಶದ ಜೈ ಸೂರ್ಯ ಡಮ್ಮಿ ಆಗ್ಬಿಟ್ಟ. ಗೊತ್ತಿಲ್ದೆ ನಿಮಗ್ ನೋವು ಕೊಟ್ಟಿದ್ರೆ ನನ್ನ ಕ್ಷಮಿಸ್ಬಿಡಿ. ಬೇಕಾದ್ರೆ ಇಲ್ಲಿಂದ ನಾನೇ ಹೊರಟು ಹೋಗ್ತೀನಿ. ಯಾಕೆ? ನನ್ನ ಇನ್ನೂ ಕೆಟ್ಟವನ್ ಮಾಡೋದಕ್ಕ? ನಿಮ್ ಜೊತೆಲಿದ್ದ ದಿ ಗ್ರೇಟ್ ನಿತ್ಯ ಮೇಡಮ್ ಅವರು ಎಲ್ಲಿ ಹೋದ್ರು ಅಂತ ಎಲ್ರೂ ಕೇಳ್ತಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ನಾನು ಉರ್ಕೋಬೇಕಾ ಇಲ್ಲ ನೇಣ್ ಹಾಕೋಬೇಕಾ? ಏನ್ರಿ ಮತ್ತೆ ನಾನು ಏನ್ ಮಾಡ್ಬೇಕು ನೀವೇ ಹೇಳಿ. ಇಲ್ಲೇ ಇರು, ಆದ್ರೆ ನನ್ನಿಂದ ದೂರ ಇರು. ಇಷ್ಟಾದ್ರೂ ಫ್ರೀಡಮ್ ಕೊಡು ನಿತ್ಯ, ಪ್ಲೀಸ್. ಸರಿ ರೀ, ನಿಮ್ಮಿಂದ ದೂರನೇ ಇರ್ತೀನಿ. ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಏನು ಅಳ್ತಾ ಇದೀಯಾ? ಯಾರು ಅಳ್ತಿರೋದು? ತುಂಬಾ ಚೆನ್ನಾಗಿ ಕವರ್ ಮಾಡ್ತೀಯಾ ನೀನು. ಜೈ ಹೇಳಿದ್ದು ನೆನ್ಪಿದೆ ಅಲ್ವಾ? ನಮ್ಮಿಂದ ದೂರನೇ ಇರು. ಒಂದ್ ವೇಳೆ ನಮ್ ಮಧ್ಯ ಬರೋಕೆ ಪ್ರಯತ್ನ ಮಾಡದೆ ಅಂದ್ರೆ ಎಲ್ರ ಮುಂದೆ ಜೈ ನಿನ್ಗೆ ಹೊಡೆದ್ರೂ ಹೊಡಿಬಹುದು. ಆ ಅವಮಾನಕ್ಕಿಂತ ಮೌನವಾಗಿರೋದೇ ಬೆಟರ್ ಅಲ್ವಾ? ಇಂಟೆನ್ಸಿಟಿ ಇಲ್ಲ ಸರ್. ಇಂಟೆನ್ಸಿಟಿ ಎಲ್ಲಿ ಅಂತ ಕೇಳ್ತಿದ್ದೀನಿ. ಇಂಟೆನ್ಸಿಟಿ ಬೇಕಾ ನಾಣಿ? ಎಸ್ ಸರ್.
ಒಂದು ಫೀಲ್ ಇಲ್ಲ, ಒಂದು ಲವ್ ಇಲ್ಲ, ಒಂದು ಆಸಕ್ತಿ ಇಲ್ಲ. ಆಗ ನೋಡಿದ್ರೆ ಏನು ಇಲ್ಲ ಸರ್. ಅಂದ್ರೆ ಏನ ನಾಣಿ ಅವ್ರೆ, ಈಗ ಇವ್ರು ನನ್ ಮುಂದೆ ಮೊಣ್ಕಾಲ್ ಊರ್ ಕೂತ್ಕೊಂಡು ಫ್ಲವರ್ ತಗೊಂಡು ನನ್ ಕಣ್ ನೋಡ್ತಾ ಹೇಳ್ಬೇಕು ಅಂತನಾ? ಅದು ಕಷ್ಟ. ಏಯ್, ನಾನೀಗ ಬೈತಿದ್ಯಾ ಇಲ್ಲ ಜನರಿಗೆ ಹಿಂಟ್ ಕೊಡ್ತಿದ್ಯಾ? ಬ್ರಹ್ಮಾಂಡವಾಗಿದೆ ಮೇಡಮ್. ಸರ್ ನೀವ್ ಆಗ ಮಾಡಿ ಹೇಳ್ತೀನಿ. ಹೇಳಿ ಸರ್. ಮಾಡಬೇಕು 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 ಮಾಡಬೇಕು. I love you. ಈ ಸ್ವೀಟ್ ಮೂಮೆಂಟ್ಸ್ಗೆ ನಾನು ಕಾಯ್ತಾ ಇದ್ದೆ ರೀ. ಯಾವತ್ತಾದ್ರೂ ನೀವು ಹೀಗೆ ನನ್ನ ಹತ್ರ ಆಗ್ತೀರಾ ಅನ್ನೋ ನಂಬಿಕೆಯಿಂದ ಎದುರು ನೋಡ್ತಾ ಇದ್ದೆ. ಅಮ್ಮಯ್ಯ, ಇಲ್ಲೇ ಇದ್ದಾಳೆ. ಅಲ್ಲಿರು ಅಂದ್ರೆ ಇಲ್ಲೇನ್ ಮಾಡ್ತಿದ್ಯಾ? ನೀನ್ ಏನಾದ್ರು ಅಂತ ಹೆದ್ರಿ ಸಾಯ್ತಿದ್ದೆ. ಇವಳೇನ್ ಮಾತಾಡ್ತಾನೆ ಇಲ್ವಲ್ಲ? ನಿಂತ ಜಾಗದಲ್ಲಿ ಹೊಂಟೋದ್ಲಾ? ಅತೆ ಅತೆ, ಏನ್ ಬಾಲು? ಏನ್ ಯೋಚಿಸ್ತಿದ್ಯಾ ನೀನು? ಏನಿಲ್ಲ ಕಣೋ, ಬಾ ಹೋಗೋಣ. ಇದ್ಯಾಕೆ? ಗಂಗನ್ ನೋಡ್ಬೇಕು ಅಂದೆ. ಅವಳು ನೋಡಿ ಅದೇನೋ ನಿಜ ಹೇಳ್ಬೇಕು ಅಂದಿದ್ದಲ್ಲ. ಆ ನಿಜ ಹೇಳ್ಬೇಕಾಗಿರೋದು ಗಂಗಾಗಲ್ಲ, ರೂಪಾಗೆ. ಏನೋ? ನಾವ್ ರೂಪನ ಹತ್ರ ಹೋಗೋಣ, ಬಾ, ನನ್ನ ಕರ್ಕೊಂಡು ಹೋಗೋ. ನಿನ್ಗೇನಾರ ತಲೆ ಕೆಟ್ಟೈತಾ? ನೀನ್ ನೋಡಿದ್ರೆ ಅವಳು ಗನ್ ತಗೊಂಡು ಸುಟ್ಟಾಕ್ಬಿಡ್ತಾಳೆ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ರೂಪನ ಹತ್ರ ನಿಜ ಹೇಳ್ಬೇಕು. ಪ್ರಾಣ ಹೋದ್ಮೇಲೆ ನೀನೇನ್ ಹೇಳ್ತೀಯ? ಆ ನಿಜ ಏನೋ ನನ್ಗೆ ಹೇಳು. ನಿನಗೂ ಹೇಳಲ್ಲ, ಗಂಗನ್ಗೂ ಹೇಳಲ್ಲ. ಆ ಸತ್ಯನ ರೂಪನ್ಗೆ ಹೇಳ್ಬೇಕು. ಆ ರೂಪನು ಹೇಳಕ್ಕಿಲ್ಲ, ಇವಳು ನಿಜ ಹೇಳಕ್ಕಿಲ್ಲ. ಇಬ್ರು ಸೇರ್ಕೊಂಡು ನನ್ ಜೊತೆ ಆಟ ಆಡ್ತಾವ್ರೆ. ನೋಡ್ಕತೀನಿ, ಏನು ಮಾಡ್ತಾರೋ ನಾನ್ ನೋಡ್ಕತೀನಿ. ಈಗ ಬೇಡ, ಟೈಮ್ ನೋಡ್ಕೊಂಡು ನಾನೇ ಕರ್ಕೊ ಹೋಯ್ತೀನಿ. ಈಗ ಬಾ. ಮೇಡಮ್, ಶರತ್, ನೀನ್ ನನ್ ಕಣ್ಣಗ್ ಬಿದ್ರೆ ನಿನ್ನ ಕೊಂದ್ ಹಾಕ್ಬಿಡ್ತೀನಿ. ಸಾರಿ ಮೇಡಮ್, ಇದು ಕೂಡ ನಾಣಿದೆ ಕೆಲ್ಸ. ಲಾಸ್ಟ್ ಮಿನಿಟ್ ಅಲ್ಲಿ ಚೀಟಿ ಚೇಂಜ್ ಮಾಡಿರ್ಬೇಕು. ಅವ್ನ್ ಚೀಟಿ ಚೇಂಜ್ ಮಾಡ್ತಿದ್ರೆ ನಿನ್ ಕತ್ತೆ ಕಾಯ್ತಿದ್ಯಾ? ನಿನ್ನಿಂದ ನಾನ್ ಎಷ್ಟು ಅಪ್ಸೆಟ್ ಆಗಿದ್ದೀನಿ ಗೊತ್ತಾ? ಗೊತ್ತು ಮೇಡಮ್. ನೀವ್ ಅನುಭವಿಸ್ಬೇಕಾಗಿರೋ ಎಂಜಾಯ್ಮೆಂಟ್ ನ ಬೇರೆ ಹುಡುಗಿ ಅನುಭವಿಸಿದ್ರೆ ಹೆಣ್ಣಾಗಿ ನಿಮ್ಗೆ ಎಷ್ಟು ನೋವಾಗುತ್ತೆ, ಅದು ಒಬ್ಬ ಗಂಡಾಗಿ ನಂಗೆ ಅರ್ಥ ಆಗುತ್ತೆ. ಸ್ಟಾಪ್ ಇಟ್ ಶರತ್. ಶಾಪಿಂಗ್ ಮಾಲ್ ಅಲ್ಲಿ ನಿತ್ಯ ಮಾಮ್ ನನ್ಗೆ ವಾರ್ನಿಂಗ್ ಮಾಡ್ತಾಳೆ. ಈಗ ನನ್ ಫಂಕ್ಷನ್ ನಲ್ಲೇ ನಿತ್ಯ ನನ್ಗೆ ಇನ್ಸಲ್ಟ್ ಮಾಡಿದ್ಲು. ಬಿಡಲ್ಲ, ನಿತ್ಯಾಗೆ ಪನಿಷ್ಮೆಂಟ್ ಕೊಡ್ತೀನಿ. ಒಂದು ಗತಿ ಕಾಣಿಸ್ತೀನಿ. ಏನ್ ಮಾಡ್ತೀರಾ ಮೇಡಮ್? ನೀನ್ ಬರೀ ಡಬ್ಬಾ ಪ್ಲಾನ್ ಮಾಡ್ತೀಯ ಅಂತ ನನ್ ಪ್ಲಾನ್ ನಾನೇ ಮಾಡ್ತೀನಿ. ಏನ್ ಮೇಡಮ್ ಇದು? ಈ ಸ್ಪ್ರೇನ ನಿತ್ಯಾಗ್ ಹಾಕು. ಶತ್ರುಗಳಿಗೆ ಸೆಂಟ್ ಯಾಕೆ ಮೇಡಮ್? ಇದು ಸೆಂಟ್ ಅಲ್ಲ, ಲಿಕ್ವಿಡ್ ಗ್ಯಾಸ್. ಅಂದ್ರೆ? ನಿನ್ ಕರ್ಚೀಫಿಲ್ ಕೊಡು. ತಗೊಳ್ಳಿ.
ಹಾಗೆ ಸ್ವಲ್ಪ ದೂರ ಹಿಡ್ಕೋ. ನಿನ್ಗೆ ವ್ಯಾಪಾರದಲ್ಲಿ ಆಕಾರ ಗೊತ್ತು. ನಾನು ಮಾಸ್ಟರ್ಸೇ ಮುಗಿಸಿದ್ದೀನಿ. ಕೈ ಕೊಟ್ರೆ ಬೆರಳು ಮಾತ್ರ ಅಲ್ಲ, ಇಡೀ ದೇಹನೇ ನುಂಗ್ಬಿಡ್ತೀನಿ. ನನ್ನ ಅಳಿಯ ಮಗಳ ಸಂಬಂಧನ ಡಿಸ್ಟರ್ಬ್ ಮಾಡೋದಕ್ ನೋಡಿದ್ರೆ ನೀನು ಡಿಸ್ಟ್ರಾಯ್ ಆಗಿ ಹೋಗ್ತೀಯ. ನಿನ್ನ ಮುಗಿಸಿ ನಿನ್ ಸಿಕ್ ಯೂನಿಟಲ್ಲೇ ನಿನ್ನ ಹೂತ್ ಹಾಕ್ತೀನಿ. ಫಂಕ್ಷನಲ್ಲಿ ಆಗಿರೋ ಅವಮಾನದಿಂದ ಮೇಡಮ್ ಇನ್ನೂ ಹೊರಗೆ ಬಂದಿಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ನೀವಿನ್ನೂ ಆ ಮೂಡಲ್ಲೇ ಇದ್ದೀರಾ? ಬಿಟ್ಬಿಡಿ ಮೇಡಮ್. ಇದನ್ನ ನಾವು ಶುರು ಮಾಡಿದಾಗ್ಲೇ ಇಂಥ ಇನ್ಸಲ್ಟು ರಿಸ್ಕ್ ಎಲ್ಲ ಬರುತ್ತೆ ಅಂತ ಅನ್ಕೊಂಡಿದ್ವಲ್ಲ. ನಾನು ಆಗಿರೋದ್ರ ಬಗ್ಗೆ ಥಿಂಕ್ ಮಾಡ್ತಿಲ್ಲ ಶರತ್. ನಡಿಬೇಕಾದ್ದನ್ನ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಅವಮಾನ ಮಾಡಿರೋ ಆ ತಾಯಿ ಮಗಳಿಗೆ ಸ್ಟ್ರಾಂಗ್ ವಾರ್ನಿಂಗ್ ಕೊಡ್ಬೇಕು ಅಂದ್ರೆ ನಾನು ಜೈಗ್ ಹತ್ರ ಆಗೋದು ಒಂದೇ ಒಂದ್ ದಾರಿ. ನಮ್ಮ ಐಡಿಯಾನೇ ಅದಲ್ವಾ ಮೇಡಮ್? ಪ್ಲಾನ್ ಚೇಂಜ್ ಆಗ್ಬೇಕು ಶರತ್. ಇಲ್ಲೇ ಇದ್ರೆ ಜೈಗ್ ಹತ್ರ ಆಗೋದು ಸ್ವಲ್ಪ ಕಷ್ಟ ಆಗತ್ತೆ. ಜೈನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ತೀನಿ. ದೂರನಾ? ಹೌದು. ಆ ಮನೆಯಿಂದ, ಆ ಆಫೀಸಿಂದ, ಆ ಮನುಷ್ಯರಿಂದ ದೂರಕ್ಕೆ ಜೈನ ಕರ್ಕೊಂಡು ಹೋಗ್ಬೇಕು. ಜೈ ತನ್ನಂತಾನು ಮರೆಯೋ ಹಾಗಾಗ್ಬೇಕು. ಜೈ ನನ್ ಜೊತೆ ಪೂರ್ತಿಯಾಗಿ ಕಮಿಟ್ ಆಗ್ಬೇಕು. ಆಗ್ಲೇ ಜೈ ಜುಟ್ಟು ನನ್ ಕೈಗ್ ಬರೋದು. ಅದು ತುಂಬಾ ಕಷ್ಟ ಮೇಡಮ್. ಗೊತ್ತಿದೆ. ಜೈ ನನ್ ಜೊತೆ ಬರೋದಕ್ಕೆ ಆ ಮನೆಯವರು ಅಷ್ಟ್ ಈಸಿಯಾಗಿ ಒಪ್ಕೊಳ್ಳಲ್ಲ ಅಂತ ನನಗ್ ಗೊತ್ತು. ಆ ನಿತ್ಯ ನಮ್ ಹಿಂದೆನೆ ಬರ್ತಾಳೆ ಅಂತಾನೂ ನನಗ್ ಗೊತ್ತು. ಲಾ 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 ಲಾ. ಅಯ್ಯೋ, ಈ ಕೋತಿನ ನಂಬೋಕ್ಕಾಗಲ್ಲ. ಈಗೀಗ ಒಂಚೂರು ಮ್ಯಾನಸ್ ಇಲ್ದಿರೋ ತರ ಬಿಹೇವ್ ಮಾಡ್ತಾಳೆ. ಸ್ನಾನ ಮಾಡುವಾಗ ಬಾತ್ರೂಮ್ ಡೋರ್ನ ಹಾಕೋಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ. ಅದಕ್ಕೆ ನನ್ ಜಾಗ್ರತೆಲ್ ನಾನಿರ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಇದೀರಾ? ಇದ್ರೆ ಇದೀನಿ ಅಂತ ಹೇಳೋ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋ. ಇಲ್ದಿದ್ರೆ ಇಲ್ಲ ಅಂತ ಹೇಗೆ ಹೇಳ್ತಾಳೆ? ಹಲೋ, ಇದೆಯಾ ಇಲ್ವಾ? ರೆಸ್ಪಾನ್ಸ್ ಇಲ್ವಲ್ಲ. ಒಳಗಿಂದ ವಾಟರ್ ಸೌಂಡ್ ಕೂಡ ಬರ್ತಿಲ್ಲ ಅಂತಂದ್ರೆ ಒಳಗಿಲ್ಲ ಅಂತಾನೆ ನಾನು ಹ್ಯಾಪಿ ಆಗಿರ್ಬೋದು. ನಿನ್ಗೆ ತಲೆ ಬುದ್ಧಿ ಏನಾದ್ರೂ ಇದೆಯಾ ನಾಣಿ? ಒಳಗಡೆ ಬರೋ ಮೊದ್ಲು ಡೋರ್ ತಟ್ಟಿ ಬರ್ಬೇಕು ಅನ್ನೋ ಜ್ಞಾನ ಕೂಡ ಇಲ್ವಲ್ಲ ನಿನ್ಗೆ? ಕರೆಂಟ್ ಕಂಬದ ತರ ಇದ್ಯಾ? ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ. ಹೇಳಿದ್ನಲ್ಲ ರೀ, ನಾನೇ ಅವ್ರಂದ್ರೆ ಹನುಮಂತನ ಹಾಗೆ ಅಂತ. ನಮ್ಮ ಹತ್ರ ಅವ್ರಿಗೆ ಆ ಸಲಿಗೆ ಇದೆ. ನೀನ್ ನಿಲ್ಸು. ಬೆಕ್ಕಿಗೆ ಇಲಿ ಸಾಕ್ಷಿ ಹಾಗೆ. ನಾನು ಬೆಕ್ಕು ಇಲಿ ಅಲ್ಲ ಸರ್, ಸೀತಮ್ಮ ಅವರ ಹನುಮಂತ. ಓವರ್ ಆಯ್ತು. ಯಾಕೆ ಬಂದೆ? ನಾನು ಏನಕ್ಕೆ ಬಂದೆ ಅಂದ್ರೆ ನಾನು ನೋಡ್ಬಾರ್ದೆಲ್ಲ ನೋಡ್ತಾ ಇದ್ದೀನಿ ಸರ್. ಏಯ್, ನಾನೇನು ಇವಳು ಕಾಲ್ ಹಿಡ್ಕೊಂಡಿಲ್ಲ. ಇಲ್ಲಿ ಬೆರಳಿಗೆ ಪಾಲಿಶ್ ಆಗ್ತಿದೆ ಅಷ್ಟೇ. ಹಾ, ಸುಮ್ನೆ ಹಚ್ಚಿಲ್ಲ ಬಿಡಿ. ನಾನ್ ಬೇಡ್ಕೊಳೋದಿಕ್ಕೆ ಹಚ್ತಿರೋದು. ಏನೋ ಒಂದ್ ಮಾಡ್ತಿದ್ದೀನಲ್ಲ. ನಿನ್ ಚಮಚ ನಾಣಿಗೂ ಕೂಡ ಅದನ್ನ ಸರಿಯಾಗಿ ಹೇಳು. ನನಗೆ ಅರ್ಥ ಆಯ್ತು ಸರ್. ಯಾಕ್ರಿ ಭಯ? ನಿಮ್ ಬಾಲ ಇದಾನಲ್ಲ, ಅವನ ಜೊತೆ ಕರ್ಕೊಂಡು ಹೋಗೋದು. ಶರತ್ಗ್ ಪೇಪರ್ಸ್ ಏನಾದ್ರೂ ಕೊಟ್ರೆ ಅದನ್ನ ಜೆರಾಕ್ಸ್ ಮಾಡ್ಸೋಕ್ ಮಾತ್ರ ಗೊತ್ತು. ಮಾತಾಡಿ ಸೈನ್ ಮಾಡ್ಸೋಕೆಲ್ಲ ಬರಲ್ಲ. ಅದು ನಿಜನೇ ಬಿಡಿ. ಅವನ ಇಂಟೆಲಿಜೆನ್ಸ್ ನಿಮಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇದು ವರ್ಕೌಟ್ ಆಗಲ್ಲ ಅಂತ ಬಿಡೋಣ ಅನ್ಕೊಂಡೆ ಜೈ. ನಿನ್ ಟೈಮ್ ವೇಸ್ಟ್ ಮಾಡಿದ್ಕೆ ಸಾರಿ. ಬರ್ತೀನಿ. ನಿಲ್ಲು ಮಲ್ಲಿಕಾ.
ನಾನೇನಾದ್ರೂ ಅನ್ಕೊಂಡೆ ಅಂದ್ರೆ ಅದೇನೇ ಪರಿಸ್ಥಿತಿ ಅಡ್ಡ ಆದ್ರೂ ಮಾಡಿ ಮುಗಿಸ್ತೀನಿ. ನಿನ್ನೆ ಇನಾಗ್ರೇಷನ್ ಫಂಕ್ಷನ್ ಅಲ್ಲಿ ನಿನ್ ಕಂಪನಿ ನಂದಾಯ್ತು. ನಾವಿಬ್ರು ಪಾರ್ಟ್ನರ್ಸ್ ಆದ್ವಿ. ಕಷ್ಟ ಆದ್ರೂ ನಷ್ಟ ಆದ್ರೂ ಅದನ್ನ ವರ್ಕ್ ಮಾಡೋ ತನಕ ನಾನ್ ಬಿಡಲ್ಲ. ನನ್ ಜೊತೆ ಕೈ ಜೋಡಿಸ್ತವ್ರನ್ನ ಮಧ್ಯದಲ್ಲಿ ಬಿಟ್ಟೋಗವನಲ್ಲ ನಾನು. ಅವ್ರ ಕಷ್ಟ ಸುಖನ ಸೇರಿ ಹಂಚ್ಕೋತೀನಿ ನಾನು. ಹೌದೌದು ಬಿಡಿ. ತುಂಬಾ ಚೆನ್ನಾಗಿ ಪಾಲು ಹಂಚ್ಕೋತಿದ್ದೀರಾ. ಖಂಡಿತ ಬಿಡಲ್ಲ. ನಮ್ ಜೊತೆ ಇದೆಯಲ್ಲ ಅಂತ ಎಲ್ಲದನ್ನೂ ಇಟ್ಕೊಳ್ಳೋದಕ್ಕಾಗಲ್ಲ. ಕೆಲವನ್ನ ಬಿಡೋದು ಅನಿವಾರ್ಯ. ಉಗುರು ಬೆಳೆದ್ರು ಕೂದ್ಲು ಬೆಳೆದ್ರು ಹಾಗೆ ಇಟ್ಕೋತೀವಾ? ಕಟ್ ಮಾಡ್ತೀವಲ್ಲ. ಅಂದ್ರೆ ನನ್ ಜೊತೆ ಕೇರಳಕ್ ಬರ್ತೀಯ ಅಜಯ್? ಎಲ್ಲಿಗಾದ್ರೂ ಬರ್ತೀನಿ. ಆದ್ರೆ ಅದು ತುಂಬಾ ಮೂಲೆಯಲ್ಲಿದೆ. ನೋ ಪ್ರಾಬ್ಲಮ್. 3 days ಇರ್ಬೇಕಾಗತ್ತೆ. ಇರ್ತೀನಿ. ಆ ಜಾಗದಲ್ಲಿ ವ್ಯವಸ್ಥೆ ಅಷ್ಟೊಂದಿರಲ್ಲ. ಕಾಂಪ್ಯಾಕ್ಟ್ ಕಾಟೇಜಸ್. ಕೆಲವು ಕಾಂಪ್ಲಿಕೇಟೆಡ್ ಜನರಿಗಿಂತ ಅದೇ ಬೆಟ್ರು. ಫುಡ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಕೆಲವ್ರು ಮಾಡೋ ಫುಡ್ಗಿಂತನೂ ಚೆನ್ನಾಗಿರ್ಬೋದಲ್ಲ. ನನಗೆ ಯಾವ ಫೆಸಿಲಿಟಿನೂ ಬೇಕಾಗಿಲ್ಲ. ನಮಗ್ ಬೇಕಾಗಿರೋ ಸೈನ್ ಮಾಡಿಸ್ಕೊಂಡು ಬಂದ್ಬಿಡೋಣ. ಆದ್ರೆ ನಿನ್ ಫ್ಯಾಮಿಲಿ ಮೆಂಬರ್ಸ್? ನಾನು ಯಾವ ಸಿಚುವೇಶನ್ ಅಲ್ಲಿ ಇದ್ದೀನಿ ಅಂತ ಅವ್ರಿಗೆ ಗೊತ್ತು. ನನ್ನ ಡೆವಲಪ್ಮೆಂಟ್ಗೆ ಅಡ್ಡಿ ಮಾಡಲ್ಲ. ಅಡ್ಡ ಬರೋರು ನನ್ನ ಜನರೇ ಅಲ್ಲ. ಹಾಗಾದ್ರೆ ಟಿಕೆಟ್ಸ್ ಬುಕ್ ಮಾಡಿಸ್ಲಾ ಜಯ್? ಇಮ್ಮಿಡಿಯೇಟ್ ಆಗಿ ಮಾಡಿಸು. ನಾವು ಹೋಗೋದು ಪಕ್ಕ. ಹಿಂಗ್ ಟ್ವಿಸ್ಟ್ ಕೊಟ್ಲಲ್ಲ ಮೇಡಮ್. ಕೇರಳಕ್ಕೆ 3 ದಿನ ಅಂತೆ. ಸಾರ್ಗೆ ಏನ್ ಮಾಡ್ತಾಳೋ ಏನೋ. ಹಾಗೆ ನಾವ್ ಹೆದ್ರಲಿ ಅನ್ನೋದು ಅವಳ ಉದ್ದೇಶ ನಾಣಿ ಅವ್ರೆ. ಎಕ್ಸಾಕ್ಟ್ಲಿ. ಹೆದ್ರದೆ ಹೇಗಿರ್ತಾರೆ ಶರತ್? ಮೊದ್ಲೇ ದೂರದ ಹಳ್ಳಿ, ಅಲ್ಲಿಗೆ ಒಬ್ಳು ಹುಡುಗಿ ಒಬ್ಳು ಹುಡುಗ, ಏನ್ ಬೇಕಾದ್ರೂ ನಡಿಬಹುದು. ಖಂಡಿತ ನಡೆಯುತ್ತೆ. ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಇದೇ ಪ್ಲಾನ್ ನಾಣಿ ಅವ್ರೆ. ಇಷ್ಟೊಂದ್ ಏಟ್ ತಿನ್ಮೇಲೂ ಕೂಡ ಪ್ಲಾನ್ ಮಾಡ್ದೆ ಹೇಗಿರ್ತೀನಿ ಶರತ್? ಹೊಡೆದ್ರೆ ಓಡ್ ಹೋಗೋದು ಬೆಕ್ಕು, ತಿರುಗಿ ದಾಳಿ ಮಾಡೋದು ಹುಲಿ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಅವಳಿಗೆ ಈ ಸಿಂಹಿಣಿ ಪಂಜದ ಹೊಡ್ತಾ ರುಚಿ ತೋರಿಸ್ತೀನಿ. ಹೇಳೋಕಾಗ್ದಿದ್ದ ಹಾಗೆ ಹೊಡಿಬೇಕು. ಅಂದ್ರೆ ಅವ್ರ ಪ್ಲಾನ್ ವರ್ಕ್ ಆಗ್ದಿದ್ದಾಗ ಮಾಡ್ಬೇಕು ಮೇಡಮ್. ಅದು ಅವ್ರಿಗೆ ಸಾಧ್ಯ ಇಲ್ಲ ಮೇಡಮ್. ಅಷ್ಟು ಈಸಿಯಾಗಿ ತಗೋಬೇಡ ಶರತ್. ಆ ನಿತ್ಯ ಮಾಮೂಲಿ ಹುಡುಗಿ ಅಲ್ಲ, ರೂಪಾ ಶ್ರೀನಿವಾಸ್ ಮಗಳು ಅವಳು. ಇವಳನ್ ಬಿಟ್ಟು ಹೋಗೋದು ಎಷ್ಟು ಚೆನ್ನಾಗಿರುತ್ತೆ. ಮೊದ್ಲು ಇವಳನ್ನ ಬಿಟ್ಟು ಹೋಗೋದು ಎಷ್ಟು ಚೆನ್ನಾಗಿರುತ್ತೆ. ಇವಳನ್ ಬಿಟ್ಟು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಲೋ ಮೇಡಮ್, ಇನ್ನು 3 days ನಾನು ಈ ಊರಲ್ಲೇ ಇರಲ್ಲ. ಈ ರೂಮ್ ನಿಂದೆ. ಸೆಲೆಬ್ರಿಟಿ ಆಗಿರೋ. ಎಂಜಾಯ್ ಯುವರ್ ಸೆಲ್ಫ್. ಏನಮ್ಮ ಡಲ್ ಆಗಿದ್ಯಾ? ಓ, ನಾನ್ ಕೇರಳ ಹೋಗ್ತಿರೋದು ಜಲಸ್ ಆಗ್ತಿದ್ಯಾ? ಹೊಟ್ಟೆ ಉರಿತಿದ್ಯಾ? ಉರ್ಕೋತಿದ್ಯಾ? ಅಳು ಬರ್ತಿದ್ಯಾ? ಅಯ್ಯೋ ಯಜಮಾನ್ರೆ, ನೀವ್ ಬಿಟ್ಟು ಹೋದ್ರೆ ನನಗ್ ಯಾಕ್ರೆ ಅಳು ಬರ್ಬೇಕು? ಆದ್ರೂ ನೀವೇ ನನ್ನ ಬಿಟ್ಟು ಹೋಗೋದಕ್ಕೆ ಫೀಲ್ ಆಗ್ತಿದ್ದೀರೇನೋ ಅಂದ್ಕೊಂಡೆ. ನಾನ್ ಫೀಲ್ ಆಗ್ತೀನಾ? ನಮಗಂತ ಫೀಲಿಂಗ್ಸ್ ಎಲ್ಲ ಇಲ್ಲ. ಅಂದ್ರೆ ನಾನ್ ಇಲ್ತಿದ್ರು ಕೂಡ ನೀವು ಹ್ಯಾಪಿ ಆಗಿರ್ತೀರಾ? ಸೂಪರ್ ಹ್ಯಾಪಿ ಆಗಿದ್ದೀನಿ ನಾನು. ಎಂಜಾಯ್ ಮಾಡ್ತೀನಿ. ಸ್ವರ್ಗದಲ್ಲಿ ತೇಲಾಡ್ತೀನಿ. ಅದೇ ರೀ ನನ್ಗೂ ಬೇಕಾಗಿದ್ದು. ನೀವು ಚಿಕ್ಕ ಮಕ್ಳು ಹಾಗೆ ಎಲ್ಲಿ ನನ್ ಮೇಲೆ ಬೇಜಾರ್ ಮಾಡ್ಕೊಂತೀರೋ ಅಂತ ಭಯ ಆಗಿತ್ತು. ಇನ್ 4 ದಿನ ನನ್ನ ಮರ್ತು ಹ್ಯಾಪಿಯಾಗಿ ಕೆಲ್ಸದ ಮೇಲೆ ಗಮನ ಕೊಡಿ. ನೀವು ಶುರು ಮಾಡೋ ಕೆಲ್ಸ ಹೇಗಾದ್ರೂ ಸಕ್ಸಸ್ ಆಗ್ಬೇಕು. ನಾನ್ ಪ್ಯಾಕ್ ಮಾಡ್ತೀನಿ ರೀ. 3 ದಿನಕ್ಕೆ ಬೇಕಾಗೋಷ್ಟು ಇಟ್ಕೊಂಡ್ರಾ? ಇನ್ನು 2 ಜೊತೆ ಎಕ್ಸ್ಟ್ರಾ ಇಡ್ತೀನಿ. ಹೋದ್ಮೇಲೆ 3 ದಿನ ಆಗುತ್ತೋ 5 ದಿನನೇ ಆಗುತ್ತೋ. ಏನಿವಳು ನನಗೆ ಜಲಕ್ ಕೊಡ್ತಿದ್ದಾಳೆ?
ಶೇವಿಂಗ್ ಕಿಟ್, ಟೂತ್ ಪೇಸ್ಟ್, ಬ್ರಷ್, ಟಂಗ್ ಕ್ಲೀನರ್, ಸೋಪು, ಟವಲು ಇದೆಲ್ಲ ಇಟ್ಕೊಂಡ್ರಾ? ಅಯ್ಯೋ, ಅದೆಲ್ಲ ಮರ್ತ ಹೋದ್ರೆ ಹೇಗ್ರಿ? ಪರ್ಫ್ಯೂಮು, ಫೇಸ್ ಕ್ರೀಮು, ಪೌಡರು ಅದೆಲ್ಲ ಇಟ್ಕೋಬೇಕು. ಅಯ್ಯೋ, ಮರ್ತ್ ಬಿಟ್ಟಿದ್ದೆ, ಮೊಬೈಲ್ ಚಾರ್ಜರ್ ಕೂಡ ಇಟ್ಕೋಬೇಕು. ಚಾರ್ಜ್ ಮುಗ್ದು ಹೋದ್ರೆ ಮತ್ತೆ ಕಷ್ಟ. ಅದೆಲ್ಲ ನಾನು ಇಡ್ತೀನಿ. ಇನ್ನ ಏನಾದ್ರೂ ಬೇಕೇನೋ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಹಾ, ಅದನ್ನು ನೋಡ್ಬಿಡೋಣ. ನಾವು ಹೊರಡೋದಕ್ಕೆ ಇನ್ನು 5 hours ಟೈಮ್ ಇದೆ. ಅಷ್ಟ್ರಲ್ಲಿ ಏನ್ ಮಾಡ್ತೀಯೋ ಮಾಡ್ಕೋ. ನನಗೆ ಅಷ್ಟು ಟೈಮ್ ಬೇಕಾಗಿಲ್ಲ. 5 ನಿಮಿಷ ಸಾಕು. ಕೊನೆ ನಿಮಿಷ ಆಗೋಷ್ಟರಲ್ಲಿ ನೀನೇ ನನ್ಗೆ ಕೇರಳಕ್ ಬಾ ಅಂತ ನನ್ ಕಾಲ್ ಹಿಡ್ಕೋತ್ಯ. ಕರೆಸ್ತೀನಿ. ನಿಜವಾದ ಹಗಲ್ಗನ್ಸು ನಿಂದು. 5 ನಿಮಿಷಕ್ಕೆ ನಿನ್ ಭ್ರಮೆ ಎಲ್ಲ ಹಾರ್ ಹೋಗುತ್ತೆ. ವೇಟ್ ಅಂಡ್ ಸಿ. 5 ನಿಮಿಷ ತಾನೆ, ಅದು ನೋಡ್ತೀನಿ. ಇದೇನ್ ಮೇಡಮ್, ಆ ಮಲ್ಲಿಕಾತ್ರಿ ಹಿಂಗ್ ಚಾಲೆಂಜ್ ಮಾಡಿದ್ರಿ? 5 ನಿಮಿಷದಲ್ಲಿ ಹೇಗ್ ಒಪ್ಪಿಸ್ತೀರಾ? ನಾವ್ ಮಾಡ್ಬೋದು ಅಂತ ಮನಸ್ಫೂರ್ತಿ ಅಂದ್ಕೊಂಡ್ರೆ ಏನಾದ್ರೂ ಆಗತ್ತೆ ನಾಣ್ಯವ್ರೆ. ಹೇಗ್ ಮಾಡ್ತೀನೋ ನೀವೇ ನೋಡ್ತಿರಲ್ಲ. ಜೈ, ನೀವು ಹೊರಡೋದಕ್ಕೆ ಇನ್ನ ಟೈಮ್ ಇದೆ. ಯಾಕತ್ತೆ? ನಾವು ಕೂಡ ನಿಮ್ ಜೊತೆ ಬರ್ತೀವಿ ಜೈ. ನಮಗೂ ಕೂಡ ಟಿಕೆಟ್ಸ್ ಬುಕ್ ಮಾಡಿಸು. ಓ, ಎಲ್ರು ಬರ್ತಿದ್ದೀರಾ? ನೈಸ್. ಐಮ್ ರಿಯಲಿ ಹ್ಯಾಪಿ. ಈಗಲೇ ಬುಕ್ ಮಾಡ್ತೀನಿ. ಶರತ್, ಇವರಿಗೆಲ್ಲ ಟಿಕೆಟ್ ಬುಕ್ ಮಾಡು. ನಾವ್ ಹೋಗ್ತಿರೋದು ಬಿಸ್ನೆಸ್ ಟ್ರಿಪ್ ಗಲ್ವಾ ಜೈ? ಇವರೆಲ್ಲ ಯಾಕೆ? ಏನು ಇಲ್ಲಮ್ಮ, ನನ್ ಮೊಣಕಾಲ್ ನೋವಿಗೆ ಕೇರಳದಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ ಅಂತ. ಅದಕ್ಕಾದ್ರೆ ನೀವ್ ಒಬ್ರೇ ಬಂದ್ರೆ ಸಾಕಲ್ವಾ ಅಜ್ಜಿ? ಉಳಿದವರೆಲ್ಲ ಯಾಕೆ? ಅಂದ್ರೆ ನಿಮ್ ಕೆಲ್ಸದಲ್ಲಿ ನೀವಿರ್ತೀರಲ್ವಾ, ಅಜ್ಜಿನ ನೋಡ್ಕೊಳಕ್ಕೆ ಯಾರಾದ್ರೂ ಇರ್ಬೇಕಲ್ವಾ, ಅದಕ್ಕೆ ನಾನ್ ಜೊತೆಗ್ ಬರ್ತೀನಿ. ನಿಮ್ ಆಂಟಿ ನೋಡ್ಕೊಳ್ಳೋದಕ್ಕೆ ನಾನು ಜೊತೆಗೆ ಬರ್ತಿದ್ದೀನಮ್ಮ. ಇವರೆಲ್ಲ ಹೋದ್ಮೇಲೆ ನಾವು ತಾನೇ ಮನೇಲಿ ಇದೇನ್ ಮಾಡೋದಮ್ಮ, ಅದಕ್ಕೆ ನಾವು ಬರ್ತಿದೀವಿ. ಅಂದ್ರೆ ನಿಮ್ ಬಿಸ್ನೆಸ್ ಟ್ರಿಪ್ ಜೊತೆ ನಮ್ ಫ್ಯಾಮಿಲಿ ಟ್ರಿಪ್ ಆಗತ್ತೆ. ಫ್ಯಾಮಿಲಿ ಟ್ರಿಪ್ ಅಂದ್ರೆ ನಿತ್ಯ ಕೂಡ ಬರ್ತಾಳಾ? ಅವಳಿಗೆ ಆಫೀಸ್ ಕೆಲ್ಸ ಇದೆ ಅಂದ್ಲು. ನಾವೇನೋ ಬಾ ಅಂತ ಕರೆದ್ವಿ, ಬರ್ತಾಳೋ ಇಲ್ವೋ. ನಾವು ಕರೆದ್ರೆ ನಿತ್ಯ ಯಾಕೆ ಬರಲ್ಲ ಅಂತಾಳೆ. ಎಲ್ರೂ ಬರ್ತೀವಿ, ಬುಕ್ ಮಾಡು ಜೈ. ನಾಣ್ಯವ್ರೆ, ಹಾ ಮೇಡಮ್. ಸುಳ್ಳೇ ಹೇಳ್ತಿದ್ದವ್ರನ್ನ ಏನಂತಾರೆ? ಹರಿಶ್ಚಂದ್ರ ಮೇಡಮ್. ಆಡಿದ ಮಾತನ್ನ ತಪ್ದವ್ರಿಗೆ ಶಿಬಿ ಚಕ್ರವರ್ತಿ ಮೇಡಮ್. ಕೇಳಿದ್ದೆಲ್ಲ ದಾನ ಕೊಡೋರನ್ನ ಬಲಿ ಚಕ್ರವರ್ತಿ ಮೇಡಮ್. ಹೆಣ್ಮಕ್ಳ ಜೊತೆ ಕೋಲಾಟ ಆಡೋರನ್ನ ಶ್ರೀಕೃಷ್ಣ ಮೇಡಮ್. ಹೆಣ್ಮಕ್ಳನ್ನ ಹೊತ್ಕೊಂಡ್ ಹೋಗೋರನ್ನ ರಾವಣ ಮೇಡಮ್. ಅವನಿಗೆ ಶಿಕ್ಷೆ ಕೊಟ್ಟವನು ಶ್ರೀರಾಮ ಮೇಡಮ್. ಚಾಲೆಂಜ್ ಮಾಡಿ ಸಕ್ಸಸ್ ಆದವರನ್ನ ಮಿಸ್ಸಸ್ ನಿತ್ಯ ಜೈ ಅಂತಾರೆ ಮೇಡಮ್. ಈಗ ಟೈಮ್ ಎಷ್ಟು? ನೀವ್ ಹೇಳಿರೋ ಟೈಮ್ಗೆ ಜಸ್ಟ್ 5 seconds ಕಡಿಮೆ ಇದೆ ಮೇಡಮ್. ಓ, ನಮಗೋಸ್ಕರ ಯಾರಾದ್ರೂ ಬಂದ್ರಾ? ಮಲ್ಲಿಕಾ ಅವ್ರು ಬಂದಿದ್ದಾರೆ ಮೇಡಮ್. ಓ, ಮಲ್ಲಿಕಾ ಅವರು? ನಾಣಿ ಅವ್ರೆ ಮೇಡಮ್, ಸಂಧಿಗೆ ಬಂದಿರೋ ಹಾಗಿದೆ. ನಮ್ಗೆ ಸ್ವಲ್ಪ ಸ್ಪೇಸ್ ಕೊಡ್ತೀರಾ? ಖಂಡಿತ ಕೊಡ್ತೀನಿ ಮೇಡಮ್. ಹೇಳ್ದ ಹಾಗೆ ಮಾಡ್ಬಿಟ್ಟೆ ಅಲ್ವಾ? ನಾವ್ ಹಾಗೆ ಮಲ್ಲಿಕಾ, ಮಾಡೋದೇ ಹೇಳೋದು, ಹೇಳಿದ್ದೆ ಮಾಡೋದು. ನೀನೇ ಬರ್ತೀಯಾ ಅಂದ್ಕೊಂಡಿದ್ದೆ, ಫ್ಯಾಮಿಲಿ ಕಳಿಸ್ತಿದ್ಯಲ್ಲ. ನೀನ್ ಅಂದ್ಕೊಂಡಿದ್ದೆ ನಾನ್ ಮಾಡಿದ್ರೆ ಥ್ರಿಲ್ ಏನಿರುತ್ತೆ? ನೀನ್ ಗೆಸ್ ಮಾಡ್ತಿರೋದ್ನ ಮಾಡ್ದಾಗ್ಲೇ ಅಲ್ವಾ ನಾನು ಗ್ರೇಟ್ ಆಗೋದು. ಓಕೆ, ಒಪ್ಕೊಳ್ತೀನಿ. ಏನ್ ಒಪ್ಕೋತೀಯಾ? ಸೋಲ್ ಒಪ್ಕೊಳ್ತೀನಿ. ನೀನೇ ಗೆದ್ದೆ. ಥ್ಯಾಂಕ್ ಯು. ಫ್ಯಾಮಿಲಿ ಎಲ್ಲ ಬೇಡ, ಬೇಕಾದ್ರೆ ನೀನೇ ನಮ್ ಜೊತೆ ಬಾ. ನೀನ್ ಕರ್ದಿದ್ರಲ್ಲಿ ಫೀಲೇ ಇಲ್ವಲ್ಲ?
ನೀನು ನಮ್ ಜೊತೆ ಬಾ. ಅಬ್ಬಾ, ಆರ್ಡರ್ ಮಾಡೋ ಹಾಗಿದೆ. ಐ ವಾಂಟ್ ರೆಸ್ಪೆಕ್ಟ್. ಪ್ಲೀಸ್ ನಿತ್ಯ, ನಮ್ ಜೊತೆ ಬಾ ಪ್ಲೀಸ್. ಏನೋ ಮಿಸ್ ಆಗ್ತಿದೆ ಕಣೆ. ಇನ್ ಹೇಗ್ ಕೇಳ್ಬೇಕು? ಪ್ರೀತಿಲಿ, ಫೀಲ್ ಅಲ್ಲಿ, ಆಸೆಯಿಂದ ಬೇಡ್ಕೊಂಡ್ ಕೇಳು. ಅಷ್ಟೊಂದ್ ವೇರಿಯೇಷನ್ಸ್ ನನ್ ಗಂಟ್ಲಲ್ಲಿ ಬರಲ್ಲ. ಮಹಾತಾಯಿ, ಕೈ ಮುಗಿತೀನಿ, ದಯವಿಟ್ಟು ನೀವು ಕೂಡ ನಮ್ ಜೊತೆ ಕೇರಳಕ್ ಬನ್ನಿ. ನಿಮ್ಗೆ ಪುಣ್ಯ ಬರತ್ತೆ. ಇದು ಓಕೆ, ಆದ್ರೆ ನಾನ್ ಬರಲ್ಲ. ನೀನು ಅವರೇ ಹೋಗಿ. ಅದೇನದು, ನೀನು ಜೊತೆ ಬರ್ತೀಯ ಅನ್ಕೊಂಡೆ. ನೀನ್ ಕರೆದ್ರೆ ಅಲ್ಲ, ನಾನ್ ಬರ್ಬೇಕಂದ್ಕೊಂಡ್ರೆ ಬರ್ತೀನಿ. ಅಂದ್ರೆ ನಮ್ಮಿಬ್ರನ್ನ ಪ್ರೈವೇಸಿಲ್ ಬಿಡ್ತೀಯಾ? ಅಷ್ಟೊಂದ್ ಧೈರ್ಯ ಇದ್ಯಾ ನಿನ್ಗೆ? ನಾಣಿ ಅವ್ರೇ, ಮೇಡಮ್, ಕೆಲವು ಜನ ನಾನ್ ಬರೋಕ್ಕಾಗಲ್ಲ ಅಂತ ನನ್ ಬಗ್ಗೆ ಕಡಿಮೆ ಗೆಸ್ ಮಾಡಿ ಏನಾದ್ರೂ ಮಾಡ್ಬೋದು ಅಂದ್ಕೊಂತಾರೆ. ಆದ್ರೆ ಅವ್ರಿಗೆ ತಿಳಿಯೋ ಹಾಗೆ ಹೇಳಿ, ನಾವು ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು, ಏಟಿಗೆ ಏಟು ಅಂತ. ಇನ್ನು ಹೇಳಕ್ಕೆ ಏನಿದೆ ಮೇಡಮ್, 70 mm ನೀವು ಕಾಣ್ತಾ DTS ರೇಂಜ್ ಅಲ್ಲಿ ನೀವು ಮಾತು ಕೇಳ್ತಾ ಇದೀಯಲ್ಲ. ಅಂದ್ರೆ ಡಮ್ ಡಮಾರ ಅಂತ ಸೌಂಡ್ ಬಂದ ಹಾಗೇನಾ ನಾಣಿ ಅವ್ರೆ? ಅದನ್ನು ಬೇರೆ ಹೇಳ್ಬೇಕಾ ಮೇಡಮ್? ಮ್ಯಾಟರ್ ವೆರಿ ಕ್ಲಿಯರ್. ರಾಮೇಶ್ವರಕ್ಕೆ ಹೋದ್ರು ಈ ಶನೀಶ್ವರ ಬಿಡಲ್ವಲ್ಲ ನನ್ನ. ರಾಮೇಶ್ವರಕ್ಕೆ ಶನಿನ ಬಿಡಕ್ ಹೋಗ್ಬೇಕು ಯಜಮಾನ್ರೆ, ಶನಿನ ಜೊತೆಗೆ ಕರ್ಕೊಂಡು ಹೋಗ್ಬಾರ್ದು. ಇಲ್ಲಾದ್ರೂ ಮನಶಾಂತಿ ಇರ್ಲಿ ಅಂತ ಬಂದೆ. ಇಲ್ಲೂ ನನ್ನ ನೆಮ್ಮದಿನ ಹಾಳು ಮಾಡ್ಬೇಕು ಅಂತಾನೆ ಬಂದಿದ್ಯಾ? ನೆಮ್ಮದಿ ಬೇಕಾದ್ರೆ ಹೆಂಡತಿ ಜೊತೆ ಬರ್ಬೇಕು. ಹೀಗೆ ಡಮ್ಕೆ ಡಮ್ಮಾರ್ ಜೊತೆ ಬಂದ್ರೆ ತಲೆನೋವು ಬರುತ್ತೆ. ತಲೆ ಸಿಡಿದ್ರು ಸಿಡಿಬಹುದು. ಅಷ್ಟಕ್ಕೂ ಇಲ್ಲಿ ಯಾಕೆ ಬಂದೆ? ನಾನು ಇಲ್ದೇ ಇದ್ರೆ ನೀವೆಲ್ಲಾದ್ರೂ ಹೋಗ್ಬೋದಾ? ನೀನ್ ಇಲ್ಲಿ ಬರ್ತೀಯ ಅಂತ ಗೊತ್ತಿದ್ರೆ ನಾನ್ ಬರ್ತಾನೆ ಇರ್ಲಿಲ್ಲ. ಧರ್ಮೇಚ, ಅರ್ಥೇಚ, ಕಾಮೇಚ, ಮೋಕ್ಷಚ, ನಾತಿಚ ರಾಮಿ ಅಂತ ನೀವ್ ಮಾಡಿರೋ ಮದ್ವೆ ಪ್ರಮಾಣನೆಲ್ಲ ನೀವ್ ಮಾಡ್ತಿದ್ರು, ನಾನ್ ಮಾಡ್ತಿಲ್ಲ. ಅಂದ್ರೆ ನನಗ್ ಹೀಗೆ ಹಿಂಸೆ ಕೊಡ್ತೀಯಾ? ಇದನ್ನ ಹಿಂಸೆ ಕೊಡೋದೋ ಕಾಟ ಕೊಡೋದೋ ಅನ್ನಲ್ಲ. ಮದ್ವೆ ದಿನ ನಿಮ್ ಜೊತೆ ನಡೆದಿರೋ 7 ಹೆಜ್ಜೆನ ನನ್ ಕೊನೆ ಉಸಿರಿರೋ ತನಕ ನಡಿತಾನೆ ಇರ್ತೇನೆ. ನಿನ್ ಜೊತೆ ಆರ್ಗ್ಯೂ ಮಾಡೋದು ವೇಸ್ಟ್. ಅರ್ಥ ಆಯ್ತಲ್ವಾ? ಇಂತಾವು ಒಳಗಡೆ ಹೋಗಿ. ಇವಳೇನು ಹೊರಗೆ ಇದ್ದಾಳೆ? ಈಗ ನಾನ್ ಹೋಗೋದು ಹೇಗೆ? ದೇವ್ರೇ, ಇವಳು ಇಲ್ಲೇ ತಿಂದು ಇಲ್ಲೇ ಕುಡಿತಾಳೆ, ಹೇಗೆ? ನಾಣಿ ಅವ್ರೆ, ಈ ಕೇರಳ ಬಗ್ಗೆ ನಿಮ್ಗೇನ್ ಗೊತ್ತೋ ಸ್ವಲ್ಪ ಹೇಳಿ. ಕೇರಳ ನಮ್ಮ ಮಲೆನಾಡನ್ನ ನೆನಪು ಮಾಡುತ್ತೆ ಮೇಡಮ್. ಇದನ್ನ ದೇವ್ರ ನಾಡು ಅಂತಾನೂ ಕರೀತಾರೆ. ಹೊರಗೆ ಫಿಕ್ಸ್ ಆಗಿ ಕೂತಿದ್ದಾಳೆ, ಬೇಕು ಅಂತಲೇ. ನನಗೆ ಕಾವಲ್ ಕಾಯ್ತೀಯಾ? ನಿನ್ ಕಣ್ ಹೇಗ್ ತಪ್ಸೋದು ಅಂತ ನನಗ್ ಚೆನ್ನಾಗ್ ಗೊತ್ತು.
ಏನ ಲುಕ್ಸು? ಟ್ವಿಸ್ಟ್ ಕೊಡೋದಕ್ಕೆ ನಿನಗ್ ಮಾತ್ರ ಅಲ್ಲ, ನಮಗೂ ಗೊತ್ತು. ಚಾಪೆ ಕೆಳಗೆ ನೀನ್ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಕ್ಕೊಂಡ್ ಬರ್ತೀವಿ. ಇದನ್ನ ತಿಳ್ಕೊಂಡು ನಿಮ್ ಲಿಮಿಟ್ ಅಲ್ಲಿ ನೀವಿದ್ರೆ ಬೆಟರ್. ಸೂಪರ್ ಸರ್, ಸಿಚುವೇಶನ್ಗೆ ಕರೆಕ್ಟ್ ಕೊಟೇಶನ್. ಇದು ಸಾಕಾ? ಇನ್ನು ಬೇಕಾ? ಕೇಳು ಶರತ್. ಡೋಸ್ ಸರಿಯಾಗಿರೋ ಹಾಗಿದೆ ಸರ್. ಅದು ಲೆಕ್ಕ. ನಾಚಿಕೆ ಇಲ್ದಿರೋ ಜನ್ಮ, ವೇಸ್ಟ್ ಜನ್ಮ, ಮೃಗದ ಜನ್ಮ, ನಾಯಿ ಬಾಲ, ದುರಾಂಕಾರ, ಕೊಬ್ಬು, ಅಹಂ, ನೀಚ, ನಿಕೃಷ್ಟ, ದರಿದ್ರ. ಹಲೋ, ಏನ್ ಹೇಳ್ತಾ ಇದ್ಯಾ? ಯಾರಿಗ್ ಹೇಳ್ತಾ ಇದ್ಯಾ? ನಿನಗೆ ಕಣೆ. ನಾಚಿಕೆ ಇಲ್ವಾ ನಿನಗೆ? ನನ್ ಗಂಡನ್ ರೂಮ್ಗೆ ಕದ್ದು ಹೋಗಿ ಇಷ್ಟು ನಾಟಕ ಮಾಡ್ತಿದ್ಯಲ್ಲ. ಅಂತ ಕರ್ಮ ನನ್ಗಿಲ್ಲ. ಜೈ ಹತ್ರ ಹೇಗಾದ್ರೂ ಹೋಗೋ ಹಕ್ಕು ನನಗಿದೆ. ಏನೇ ನಿನಗಿರೋ ಹಕ್ಕು? ನಾನ್ ಹೆಂಡತಿ ಆಗಿದ್ದಕ್ಕೆ ನನಗೆ ಲೈಸೆನ್ಸ್ ಇದೆ. ನಿನಗೆ ಯಾವ ಸೆನ್ಸ್ ಇದೆ? ತಾಳಿ ಕಟ್ಟಿದ ಮಾತ್ರಕ್ಕೆ ನೀನ್ ಹೆಂಡತಿ ಅಂತ ಆದ್ರೆ ಪಾರ್ಟ್ನರ್ ಆಗಿರೋ ನಾನ್ ಕೂಡ ಹೆಂಡತಿ ತರಾನೆ. ನಿನಗೆ ಅವರು ಪಾರ್ಟ್ನರ್ಶಿಪ್ ಕೊಟ್ಟಿದ್ದು ಬಿಸ್ನೆಸ್ ಮಾಡೋಕೆ, ಸಂಸಾರ ಮಾಡೋದಕ್ಕಲ್ಲ. ಜೈ ಜೊತೆ ನೀನ್ ಮಾಡ್ದಿರೋ ಸಂಸಾರನ ನಾನ್ ಮಾಡ್ತೀನಿ. ನಿನ್ಗಿಂತ ಮೊದ್ಲೇ ನಾನ್ ಹೋಗ್ ಪಕ್ಕದಲ್ಲಿ ಕೂತು ನೀನು ಜೈ ಪಕ್ಕ ಇಲ್ದಿರೋ ತರ ನಾನ್ ಮಾಡ್ತೀನಿ. ಅದು ನಿನ್ನಿಂದ ಆಗಲ್ಲ. ಈ ತರ ದಡ್ಡಿ ತರ ಮಾತಾಡ್ದೆ ಅಂದ್ರೆ ಕೆನ್ನೆ ಚೂರಾಗತ್ತೆ, ಜಾಗ್ರತೆ. ನೀನ್ ಹಾಗೆ ಅಂದ್ಕೋ, ನಾನು ಹೀಗೆ ಮಾಡ್ತೀನಿ. ತಡಿಯೋಕೆ ನಿನ್ನಿಂದ ಆಗಲ್ಲ. ಮಾತಾಡೋದು, ಕನ್ಸ್ ಕಾಣೋದು ಈಸಿನೇ, ಆದ್ರೆ ಅದು ಯಾವತ್ತೂ ನೆರವೇರಲ್ಲ. ಯಾವತ್ತೋ ಯಾಕೆ? ಈ ಕೇರಳದಿಂದ ಹೋಗೋ ಅಷ್ಟ್ರಲ್ಲಿ ಜೈ ಮತ್ತೆ ನಾನು ಹಗ್ಗಲ್ಲಿ ಒಂದಾಗಿರ್ತೀವಿ. ತಿಂಡಿ ಬೇಡ ಅಂದ್ರೆ ನಿಮಗೆ ನಷ್ಟ. ಹಲೋ, ನನ್ ಕಷ್ಟ ಸುಖ ನೋಡ್ಕೊಳ್ಳೋದಕ್ಕೆ ಮಲ್ಲಿಕಾ ಇದ್ದಾಳೆ. ನಿನ್ ಕಟ್ಟಸಿ ನನಗೇನ್ ಬೇಕಾಗಿಲ್ಲ. ಅಬ್ಬಾ, ನಿಮ್ಮ ಇಷ್ಟ. ಜೈ ಮುಂದೆ ಇರಿಟೇಟ್ ಮಾಡ್ತಾಳೆ. ಜೈ ಮುಂದೆ ಇವಳು ಹೊಟ್ಟೆ ಉರ್ಕೊಳ್ಳೋ ತರ ಮಾಡ್ಬೇಕು. ಇವಳು ಮುಂದೆ ಜೈಗೆ ಲಿಪ್ ಟು ಲಿಪ್ ಕಿಸ್ ಮಾಡಿದ್ರೆ ಉರ್ಕೊಂಡೇ ಉರ್ಕೊಳ್ತಾಳೆ. ಎಸ್. ಕಣ್ಣು ಕಾಲು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿಲ್ದಿದ್ರೆ ಹಲ್ಲು ಉದ್ರೋಗುತ್ತೆ. ಅದೇ ಕಂಟ್ರೋಲ್ ತಪ್ಪಿ ಬೀಳ್ತಿದ್ಯಲ್ಲ, ಕೆಳಗಡೆ ಬಿದ್ದಿದ್ರೆ ಹಲ್ಲು ಉದ್ರುತ್ತಿತ್ತು ಅಂದಿದ್ದು. ಥ್ಯಾಂಕ್ಸ್ ಜೈ. ನಿನ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ಮಾಡಿಸ್ಕೊಂಡ್ ಬಂದೆ. ಟೇಸ್ಟ್ ಹೇಗಿದೆ ಅಂತ ಹೇಳು. ಸೂಪರ್ ಆಗಿದೆ. ಟೇಸ್ಟ್ ಅದ್ಭುತವಾಗಿದೆ. ನಂಗೆ ಏನ್ ಬೇಕೋ ಕರೆಕ್ಟ್ ಆಗಿ ಅದನ್ನೇ ತಂದಿದ್ಯಾ. ನಿನ್ ಮನ್ಸು ನನಗ್ ಗೊತ್ತು ಜೈ. ಯಾಕಂದ್ರೆ ನಮ್ಮಿಬ್ರ ರುಚಿ, ಅಭಿರುಚಿ ಎಲ್ಲ ಆಲ್ಮೋಸ್ಟ್ ಸೇಮ್. ನಾಣಿಯವ್ರೆ ಮೇಡಮ್, ಹಸ್ವಾದಾಗ ಏನ್ ಕೊಟ್ರು ತಿಂತೀರಾ ಅಲ್ವಾ? ಅದು ನಿಜನೇ ಅಲ್ವೇ ಮೇಡಮ್? ಹಸ್ವು ರುಚಿ ಕೇಳಲ್ಲ, ನಿದ್ರೆ ಸುಖ ಕೇಳಲ್ಲ. ಚೆನ್ನಾಗಿ ಹೇಳಿದ್ರಿ. ಮಲ್ಲಿಕಾ, ಕೆಲವು ಜನ ಇರ್ತಾರೆ, ಅವ್ರಿಗೆ ಟೇಸ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಟೇಸ್ಟ್ ಮಾಡೋದು, ಟ್ವಿಸ್ಟ್ ಕೊಡೋದೇ ಲೈಫ್ ಅನ್ಕೊಂಡು ವೇಸ್ಟ್ ತರ ಬದುಕ್ತಾರೆ.
ಕರೆಕ್ಟ್ ಆಗಿ ಹೇಳ್ದೆ ಜೈ. ಶರತ್, ಹೇಳಿ ಮೇಡಮ್. ಇದೇನ್ ಮೇಡಮ್, ಹೂವೆಲ್ಲ ಜೋರಾಗಿದೆ, ಏನಾಯ್ತು? ಪ್ರಪೋಸ್ ಮಾಡಿದ್ರಾ? ಅವಳು ಹಾಳು ಮಾಡಿದ್ಲು. ಮತ್ತೆ ನೀವೇನ್ ಮಾಡಿದ್ರಿ? ಅವಳಿಗೇನಾದ್ರೂ ಮಾಡ್ಲೇಬೇಕು ಶರತ್. ಅವಳ ಅಂತ್ಯ ನೋಡ್ಬೇಕು ನಾನು. ಆರ್ ಯು ಶೂರ್ ಮೇಡಮ್? ಅವಳ ಡೆತ್ ನಾನ್ ಡಿಸೈಡ್ ಮಾಡ್ಬೇಕು. ಅರೇಂಜ್ ಮಾಡು. ಅಲ್ಲಿ ನಮ್ ಮೇಡಮ್ ಅಲ್ಲಿದ್ದಾರೆ. ಮೇಡಮ್ ಮೇಡಮ್ ಕೇಳ್ತಿದೆ, ಹೇಳು. ಅವ್ರು ಬಂದಿದ್ದಾರೆ ಮೇಡಮ್. ಹೆಸರು ಕತ್ತಿಸೀನಾ, ಊರು ಮೈಸೂರು. ಮೈಸೂರಲ್ಲಿ ಅವಕಾಶ ಇಲ್ಲದೆ ಕ್ರೈಮ್ ಮಾಡೋದಕ್ಕೆ ಕೇರಳಕ್ಕೆ ಬಂದಿರೋ ಕಿಲ್ಲರ್. ನಮಸ್ತೆ ಮೇಡಮ್. ಮ್ಯಾಟರ್ ಹೇಳಿದ್ಯಾ? ರಾಬರಿ ಕಿಡ್ನಾಪ್ಸ್ ಮಾಡೋದ್ರಲ್ಲಿ ಇವನು ಸ್ಪೆಷಲಿಸ್ಟ್ ಮೇಡಮ್. ಬೇಕಾದ್ರೆ ಕನಿಕರನೇ ಇಲ್ಲದೆ ಕಾಲು ಕೈಯ ತೆಗೆದು ಬಿಡ್ತಾನೆ. ನಾವೇನಾದ್ರೂ ಮಟನ್ ಶಾಪಿಗೆ ಬಂದಿದೀವ ಶರತ್? ಲೆಗ್ಸ್ ಬೇಕು, ಲಿವರ್ ಬೇಕು ಅಂತ ಕೇಳೋದಕ್ಕೆ? ನನ್ಗೆ ಅವಳ ಪ್ರಾಣ ಬೇಕಾಗಿರೋದು. ಮೇಡಮ್, ಅನಿತ್ಯ ನನಗ್ ತುಂಬಾ ಅವಮಾನ ಮಾಡಿದಾಳೆ. ಮೆಂಟಲಿ ಫಿಸಿಕಲಿ ಕಷ್ಟ ಕೊಟ್ಟಿದ್ದಾಳೆ. ಅವಳ ಕೈಯೋ ಕಾಲೋ ತೆಗೆದ್ರೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅವಳ ಜೀವ ತೆಗೆದ್ರೇನೆ ನನ್ ಮನ್ಸಿಗೆ ಶಾಂತಿ ಸಿಕ್ಕೋದು. ಹಾಗಲ್ಲ ಮೇಡಮ್, ಕಿಡ್ನಾಪ್ ಮಾಡಿಸಿ ವಾರ್ನಿಂಗ್ ಕೊಟ್ಟು ಬಿಟ್ಬಿಟ್ರೆ ಸಾಕಲ್ವಾ? ಅದಕ್ಕೆ ಮರ್ಡರ್ ಎಲ್ಲ ಯಾಕೆ? ಹೆದರ್ಸಿದ್ರೆ ಭಯ ಪಡೋ ಜಾತಿ ಅಲ್ಲ ಅವಳದು, ಪ್ರತೀಕಾರ ತಗೊಳ್ಳೋ ಜಾತಿ. ಅಂಥವಳನ್ನ ಸಾಯಿಸೋದ್ ಬಿಟ್ಟು ಚಾನ್ಸ್ ಕೊಡಬಾರ್ದು. ಕೈಯೋ ಕಾಲೋ ತೆಗೆದ್ಬಿಟ್ರೆ ಜೈಗೌಳ ಮೇಲೆ ಸಹಾನುಭೂತಿ ಬರುತ್ತೆ ಹೊರತು ನನ್ ಮೇಲ್ ಪ್ರೀತಿ ಹುಟ್ಟೋದಿಲ್ಲ. ನನ್ ದ್ವೇಷ ತೀರ್ಬೇಕು ಅಂದ್ರೆ ಅವಳಿಗೆ ಮರಣ ಶಿಕ್ಷೆ ಆಗ್ಲೇಬೇಕು. ಇನ್ನೆಷ್ಟು ದೂರ? ತುಂಬಾ ದೂರ ಇಲ್ಲ ಜೈ, ಹತ್ರ ಬಂದ್ಬಿಟ್ವಿ. 10 or 20 minutes ಅಷ್ಟೇ. ಯಾಕ್ ಜೈ, ಜರ್ನಿ ಬೋರ್ ಆಗ್ತಿದ್ಯಾ? ಏನಾದ್ರೂ ಮಾತಾಡ್ಲಾ? ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀನಿ. ಮೇಡಮ್ ಮತ್ತೆ ಏನೋ ಅಟೆಂಪ್ಟ್ ಮಾಡ್ತಾ ಇದ್ದಾರೆ.
ನನ್ಗೆ ತಪ್ಪಾಗ್ಲಿಲ್ಲ ನಿತ್ಯ. ನಾನ್ ಅಂದ್ಕೊಂಡ್ ಹಾಗೆ ನನ್ ಹಿಂದೆನೆ ಬರ್ತಾ ಇದ್ಯಾ. ನಿನ್ ಸಾವನ್ನ ನೀನೇ ಹುಡ್ಕೊಂಡ್ ಬರ್ತಿದ್ಯಾ. ಇದೇ ನಿನಗ್ ಕೊನೆ ದಿನ. ಏಯ್, ನಾವು ಬಂದಿದ್ದೆ ಆ ಹಕ್ಕಿಗೋಸ್ಕರ ಕಣೋ. ನಮ್ ಬಲೆಗೆ ಹೇಗೋ ನೀನ್ ಸಿಕ್ಕಾಕೊಂಡೆ. ಏಯ್, ಇವನ್ 2 ಕೈಗಳನ್ನ ಹಿಂದಕ್ಕಿಟ್ಟು ಕಟ್ ಹಾಕ್ರೋ. ಮೇಡಮ್ ಓಡೋಗಿ, ಮೇಡಮ್ ಇಲ್ಲಿಂದ ಓಡೋಗಿ, ನನ್ ಮಾತ್ ಕೇಳಿ ಮೇಡಮ್. ಆಗಲ್ಲ ನಾಣಿಯವ್ರೆ, ನಂಗೆ ಇವ್ರ ಕೈಗೆ ಸಿಕ್ಕರೆ ತುಂಬಾ ಅಪಾಯ ಮೇಡಮ್, ದಯವಿಟ್ಟು ಹೋಗಿ ಮೇಡಮ್. ನಾನ್ ಕಷ್ಟದಲ್ಲಿದ್ದಾಗ ನನ್ ಪಕ್ಕದಲ್ಲೇ ಇದ್ರಿ, ನಿಮಗ್ ಕಷ್ಟ ಬಂದಾಗ ನಾನ್ ಓಡ್ ಹೋಗ್ಲಾ? ನನ್ಗಾಗಲ್ಲ ನಾಣಿಯವ್ರೆ ಇದು. ಅಯ್ಯೋ ಮೇಡಮ್, ನಿಮ್ಗೆ ಏನಾದ್ರು ಆದ್ರೆ ನಾನ್ ಜೀವನ ಪೂರ್ತಿ ಕೊರಗ್ತಾ ಇರ್ತೀನಿ, ದಯವಿಟ್ಟು ಹೊರಟೋಗಿ ಮೇಡಮ್. ನಿಮಗೇನಾದ್ರೂ ಆದ್ರೆ ನಾನ್ ನೊಂದ್ಕೊಳಲ್ವಾ ನಾಣಿಯವ್ರೆ? ನಿಮ್ ಮೀನಾಕ್ಷಿಗೆ ನಾನೇನ್ ಉತ್ತರ ಕೊಡ್ಬೇಕು? ಅಯ್ಯೋ ಗ್ರೇಟ್ ಕಮಿಟ್ಮೆಂಟ್. ಏಯ್, ಇವನ್ನ ಬಿಡ್ರೋ, ಅವಳೆಲ್ಲೂ ಹೋಗಲ್ಲ. ಇವನ್ ವಿಷಯನ ನೀವ್ ನೋಡ್ಕೊಳ್ಳಿ, ಅವಳ ವಿಷಯನ ನಾನ್ ನೋಡ್ಕೋತೀನಿ. ಅಯ್ಯೋ ಬೇಡ, ಬೇಡ. ಜೈ, ಇದೇ ನಮ್ಮ ಎಸ್ಟೇಟ್. ಇಲ್ಲಿಂದ ಅಲ್ಲಿವರೆಗೂ ಎಕ್ಸ್ಪೋರ್ಟ್ ಚೆನ್ನಾಗಿದ್ರೆ ಆ ಪಕ್ಕದಲ್ಲಿ ಕೂಡ ನಾವೇ ತಗೋತಿದ್ವಿ. ಹೌದು ಸಾರ್, ಅಲ್ಲಿ ನೋಡಿ, ಆ ಬೆಟ್ಟ ಕಾಣಿಸ್ತಿದ್ಯಲ್ಲ, ಅಲ್ಲಿವರೆಗೂ ನಮ್ದಾಗ್ತಿತ್ತು. ಜೈ, ಇಲ್ಲಿ ನೋಡು, ಈ ವ್ಯೂ ಎಷ್ಟ್ ಚೆನ್ನಾಗಿದೆ ಅಂತ. ಸಾರ್, ಈ ಕಡೆ ನೋಡಿ ಸಾರ್, ಇನ್ನೂ ಚೆನ್ನಾಗಿದೆ. ಕಣ್ಣು ಮುಚ್ಚೋದೇ ಇಲ್ಲ. ನಮ್ ಮೇಡಮ್ ಅಂದ ಒಂದ್ ಕಡೆ, ಈ ಪ್ರಕೃತಿ ಒಂದ್ ಕಡೆ. ಮೈಂಡ್ ಬ್ಲೋಯಿಂಗ್ ಸಾರ್. ಶರತ್, ಜೈಗೆ ಕಾಫಿನೋ ಟೀನೋ ತರಬಹುದಲ್ವಾ? ಈಗಷ್ಟೇ ಅಲ್ವಾ ಮೇಡಮ್ ಸರ್ ಜರ್ನಿ ಮಾಡ್ಕೊಂಡ್ ಬಂದಿದ್ದು, ಸ್ವಲ್ಪ ಹೊತ್ತಾದ್ಮೇಲೆ ಕುಡಿತಾರೆ. ನಮ್ಮನ್ನ ಸ್ವಲ್ಪ ಪ್ರೈವೇಟ್ ಆಗಿ ಬಿಡು. ಬಾಲದ ಥರ ಯಾಕೆ ಹಿಂದೆ ಬರ್ತಿದ್ಯಾ? ಸಾರಿ ಮೇಡಮ್. ಸಾರ್, ಕಾಫಿ ತರ್ಲಾ, ಕೂಲ್ ಡ್ರಿಂಕ್ಸ್ ತರ್ಲಾ? ಸ್ವಲ್ಪ ನೆಮ್ಮದಿ ಬೇಕು. ನೋಡಿದ್ಯಾ, ಜೈ ಕೂಡ ಡಿಸ್ಟರ್ಬ್ ಫೀಲ್ ಆಗ್ತಿದ್ದಾನೆ. ಅರ್ಥ ಮಾಡ್ಕೋ ಶರತ್, ಇಷ್ಟು ದೂರ ಬಂದಿರೋದ್ ಯಾಕೆ? ಪ್ರೊಸೀಡ್ ಮೇಡಮ್. ಜೈ, ಈ ಪ್ಲೇಸ್ ನೋಡ್ತಿದ್ರೆ ನಿನ್ಗೇನ್ ಅನ್ಸತ್ತೆ? ತುಂಬಾ ಪೀಸ್ಫುಲ್ ಆಗಿದೆ ಮಲ್ಲಿಕಾ. ಮತ್ತೆ ಅಂದವಾಗಿ ಕೂಡ ಇದೆ. ಮತ್ತೆ ನಾನು? ನೀನು ಅಷ್ಟೇ. ಇಷ್ಟ ಅಂದವಾಗಿರೋ ಹುಡುಗಿ ನಿನ್ ಪಕ್ಕದಲ್ಲಿದ್ರೆ ಏನ್ ಅನ್ಸತ್ತೆ ಜೈ? ಡೋಂಟ್ ಬಿ ಶೈ ಜೈ, ಮುಜುಗರ ಬೇಡ. ನಾವು ಬೆಸ್ಟ್ ಫ್ರೆಂಡ್ಸ್. ನಿನ್ ಫೀಲಿಂಗ್ಸ್ ನನಗೆ ಹೇಳು. ಇಲ್ಲಿವರೆಗೂ ನೀನ್ ಆಸೆ ಪಟ್ಟಿದ್ದು, ನಿನಗ್ ಸಿಗದೆ ಇದ್ದಿದ್ದು ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳು. ನನ್ನ ಶೇರ್ ಮಾಡ್ಕೋ. ಐ ಮೀನ್, ನನಗ್ ಶೇರ್ ಮಾಡು. ಸೈಲೆಂಟ್ ಆಗಿದ್ದಾನೆ ಅಂದ್ರೆ ಮೌನ ಅರ್ಧ ಅಂಗೀಕಾರ. ನಾನು ಸ್ವಲ್ಪ ಅಡ್ವಾನ್ಸ್ ಆದ್ರೆ ಜೈ ನನ್ನ ಕಡೆ ಬರ್ತಾನೆ. ನನ್ನ ರಕ್ತನ ಹೀರಿ ಹೀರಿ ನನ್ನ ಸಾಯಿಸೋವರೆಗೂ ನಿನ್ ಮನ್ಸಿಗೆ ಸಮಾಧಾನ ಇಲ್ಲ. ರಾಮೇಶ್ವರಕ್ಕೆ ಹೋದ್ರು ಈ ಶನಿ ನನ್ನ ಬಿಡಲ್ಲ ಅನ್ಸುತ್ತೆ. ಇಲ್ಲಾದ್ರೂ ಮನಃಶಾಂತಿ ಸಿಗುತ್ತೆ ಅಂತ ಬಂದೆ. ಇಲ್ಲೂ ಕೂಡ ನಾನು ನೆಮ್ಮದಿಯಾಗಿರ್ಬಾರ್ದು ಅಂತ ಇಲ್ಲಿಗೂ ಬಂದ್ಯಾ? ಮೇಡಮ್, ಇಲ್ಲಿದ್ದೀರಾ ಮೇಡಮ್? ಏನಾಯ್ತು ಮೇಡಮ್? ಏನಿಲ್ಲ ನಾಣಿಯವ್ರೆ. ಮತ್ತೆ ಯಾಕೆ ಅಳ್ತಿದ್ದೀರಾ? ಕಣ್ಣಿಗೆ ಕಸ ಬಿತ್ತು. ಕಸ ಬೀಳೋ ಕಣ್ಣೀರು ನನಗೆ ಗೊತ್ತು ಮೇಡಮ್. ನಿಜ ಹೇಳಿ. ಹೇಳೋಕೆ ಏನಿದೆ ನಾಣಿಯವ್ರೆ?
ಅಳೋದ್ ಬಿಟ್ರೆ ನನಗೇನ್ ಉಳ್ದಿದೆ? ಈಗ ಏನಾಯ್ತು ಮೇಡಮ್? ಇನ್ನ ಏನಾಗ್ಬೇಕು ನಾಣಿ ಅವ್ರೆ? ಅವರು ನನಗೆ ಹತ್ರ ಆಗ್ಬೇಕು ಅನ್ಕೊಂಡಾಗ ನಾನ್ ದೂರ ಮಾಡ್ದೆ. ಈಗ ನಾನ್ ಹತ್ರ ಹೋಗ್ಬೇಕು ಅಂತ ನೋಡ್ತಿದ್ರೆ ಅವರು ದೂರ ಹೋಗ್ತಿದ್ದಾರೆ. ಇದೆಲ್ಲ ನನ್ ಕೈಯಾರೆ ನಾನ್ ತಂದ್ಕೊಂಡಿರೋ ದುರಾದೃಷ್ಟ. ಇಲ್ಲ ಮೇಡಮ್, ಅದೃಷ್ಟಕ್ಕೆ ಇನ್ನೊಂದು ಹೆಸರೇ ನೀವು. ನಿಮಗೆ ದುರಾದೃಷ್ಟ ಏನೋ? ದುರಾದೃಷ್ಟ ಅಲ್ದೆ ನೀನು ನಾಣಿ ಅವರೇ. ಇದು ದಿನ ಕಳೆದ ಹಾಗೆ ಅವರಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿ ಕೋಪ ಹೆಚ್ಚಾಗ್ತಿದೆ. ನನ್ನ ಅಸಹ್ಯ ಅನ್ನೋ ಹಾಗೆ ನೋಡ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ನಾನ್ ಬೇಡ ಅಂತ ಬೇರೆ ಹುಡುಗಿ ಜೊತೆ. ಅಂತದೇನು ಇಲ್ಲ ಮೇಡಮ್. ಆ ಮಲ್ಲಿಕ ಸಾರ್ಗೆ ಫ್ರೆಂಡ್ ಅಷ್ಟೇ. ಇರ್ಬೋದು ನಾಣಿ ಅವ್ರೆ, ಆದ್ರೆ ನಾನು ಶತ್ರು ಆಗಿದ್ದೀನಲ್ಲ. ಇಲ್ಲ ಮೇಡಮ್, ನೀವ್ ಯಾವತ್ತೂ ಸರ್ಗಿ ಶತ್ರು ಅಲ್ಲ. ಆದಷ್ಟು ಬೇಗ ನಿಮ್ ಪ್ರೀತಿನ ಅವರು ಅರ್ಥ ಮಾಡ್ಕೋತಾರೆ. ಆ ನಂಬಿಕೆ ನನ್ಗಿದೆ. ಆದ್ರೆ ನಂಗಿಲ್ಲ ನಾಣಿ ಅವ್ರೆ. ಇದು ಬೆಳೆಯೋ ದೂರ ಬಿಟ್ರೆ ಕಡಿಮೆ ಆಗಲ್ಲ. ಇದಕ್ಕೆ ನಾನೇ ಫುಲ್ ಸ್ಟಾಪ್ ಹಾಕ್ಬೇಕು ನಾಣಿ ಅವ್ರೆ. ನಾನೇ ಪರಿಹಾರ ಕೊಡ್ಬೇಕು. ಸಾರು ನೀವು ಒಂದಾಗದೆ ಪರಿಹಾರ ಮೇಡಮ್. ಅಲ್ಲ, ನಾವು ದೂರ ಆಗೋದೇ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಮೇಡಮ್, ಹೌದು ನಾಣಿ ಅವ್ರೆ. ಯಾವ ಬಾಯಿಂದ ಅವ್ರಂದ್ರೆ ಇಷ್ಟ ಇಲ್ಲ ಅಂತಿದ್ನೋ, ಯಾರ ಮುಂದೆ ಅವರನ್ನ ಪ್ರೀತಿಸಿ ಮದ್ವೆ ಆಗ್ಲಿಲ್ಲ